ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. 27 ವರ್ಷದ ಡಾಕ್ಟರ್ ಸಮೀಕ್ಷಾ ರೆಡ್ಡಿ ಅವರ ಸಾವು ಇಡೀ ರಾಜ್ಯದ ಜನರ ಮನಸ್ಸನ್ನೇ ಕೆಡಿಸಿದೆ. ಮಗು ಮನಸ್ಸಿನ ಸಮೀಕ್ಷಾ ಕೋಟಿ ಕೋಟಿ ಆಸ್ತಿ ಇದ್ರೂ ಆರಿಸಿದ್ದು ಮಾತ್ರ ಪಶು ವೈದ್ಯ ವೃತ್ತಿಯನ್ನ. ಪ್ರಾಣಿಗಳಂದ್ರೆ ಈಕೆಗೆ ತುಂಬಾನೇ ಅಚ್ಚುಮೆಚ್ಚು. ಈಕೆಯ ಪ್ರಾಣಿ ಪ್ರೀತಿಯೇ ಇಂದು ಆಕೆಯನ್ನ ಸಾವಿನ ಕೂಪಕ್ಕೆ ತಳ್ಳಿದೆ. ನನ್ನ ಮಗಳು ವಿದೇಶಕ್ಕೆ ಹೋಗಿ ಓದ್ತೀನಿ ಎಂದಿದ್ರೆ ಕಳಿಸ್ತಿದೆ, ಆದ್ರೆ ಅವಳು ನಮ್ಮ ದೇಶದ ಪ್ರಾಣಿಗಳ ಸೇವೆ ಮಾಡ್ತೀನಿ ಅಂತ ಇಲ್ಲಿಗೆ ಬಂದ್ಲು. ಮೃಗಾಲಯದವರು ಅವಳನ್ನ ಒಬ್ಬಳನ್ನೇ ಆ ಅಪಾಯಕಾರಿ ಜಾಗಕ್ಕೆ ಯಾಕೆ ಕಳಿಸಿದ್ರು? ಇದು ಕೊಲೆಯಲ್ಲದೆ ಮತ್ತೇನು ಅಂತ ಸಮೀಕ್ಷಾ ತಂದೆ ಬಿ.ವಿ. ಶಿವಾರೆಡ್ಡಿ ದುಃಖದಲ್ಲಿ ಆಕ್ರೋಶಿತರಾಗಿದ್ದಾರೆ. ಮುಖ್ಯವಾಗಿ ಸಮೀಕ್ಷಾ ಅವರು ಸನ್ಕಾನ್ಯೂರ್ ಹಕ್ಕಿಯ ಚಿಕಿತ್ಸೆಗಾಗಿ ಅಲ್ಲಿಗೆ ಹೋಗಿದ್ರು. ಆದ್ರೆ 4-5 ದಿನದಿಂದ ಊಟ ಬಿಟ್ಟಿದ್ದಂತ ಹಂಸಿನಿ ಹೆಸರಿನ ನೀರಾಣಿಯ ಮೇಲಿನ ಕಾಳಜಿಯಿಂದಾಗಿ ಅಲ್ಲಿಗೆ ಹೋದಾಗ ಈ ದುರಂತ ನಡೆದು ಹೋಯ್ತು. ಸಮೀಕ್ಷಾ ತಾವೇ ಒಳಗೆ ಹೋಗಿ ನೀರಾಣಿ ಪರೀಕ್ಷೆ ಮಾಡಕ್ ಹೋಗಿದ್ರಾ ಅಥವಾ ಹಿರಿಯ ಅಧಿಕಾರಿಗಳೇನಾದ್ರೂ ಸೂಚನೆ ಮೇರೆಗೆ ಹೋಗಿದ್ರಾ? ಇದಿನ್ನೂ ಕೂಡ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಹಕ್ಕಿಗೆ ಚಿಕಿತ್ಸೆ ಕೊಟ್ಟು ನಂತರ ನೀರಾಣಿಯ ಬಾಡಿ ಟೆಂಪರೇಚರ್ ಒಂದ್ಸಲ ಥರ್ಮಲ್ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ಬರ್ತೀನಿ ಅಂತ ಡ್ರೈವರ್ಗೆ ಹೇಳಿ ಏಣಿಯ ಸಹಾಯದಿಂದ ಕೆಳಗಿಳಿದೇ ಬಿಟ್ಟು ಸಮೀಕ್ಷಾ. ನಂತರ ಅಲ್ಲಿ ನಡೆದಂತೂ ಘನಘೋರ. ಸೆಕೆಂಡುಗಳ ಅಂತರದಲ್ಲಿ ಎಲ್ಲವೂ ಮುಗಿದು ಹೋಯಿತು. ನೀರಿಂದ ಹೊರಬಂದಂತ ಹಂಸಿನಿ ಸಮೀಕ್ಷಾ ಬಳಿ ಅಟ್ಯಾಕ್ ಮಾಡೋದಕ್ಕೆ ಶುರುವಾಯಿತು. ಗಾಬರಿಯಿಂದ ಏಣಿ ಹತ್ತುತ್ತಾ ಇದ್ದಂತ ಸಮೀಕ್ಷಾ ಕೆಳಗೆ ಬೀಳ್ತಿದ್ದಂತೆ ಭೀಕರ ದಾಳಿಯನ್ನೇ ಮಾಡಿದೆ. ಅದರ ಹಲ್ಲುಗಳ ತೀಕ್ಷ್ಣತೆಗೆ ಸ್ಥಳದಲ್ಲಿ ರಕ್ತ ಚೆಲ್ಲಾಡಿ ಹೋಯಿತು. ತೀವ್ರ ರಕ್ತಸ್ರಾವವಾಗಿ ಲಿವರ್ ಮತ್ತು ಶ್ವಾಸಕೋಶಕ್ಕೆ ಈಡಾಗಿ ಆಸ್ಪತ್ರೆಗೆ ಸೇರಿಸಿದ್ರೂ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ. ಕೇವಲ 6 ವಾರಗಳ ಹಿಂದೆಯಷ್ಟೇ ಕೆಲಸಕ್ಕೆ ಸೇರಿದಂತ ಯುವ ಚೇತನ ಕಮರಿ ಹೋಯಿತು. ಇದೀಗ ಸರ್ಕಾರ 30 ಲಕ್ಷ ರೂಪಾಯಿ ಪರಿಹಾರವನ್ನೇನೋ ಘೋಷಿಸಿದೆ. ಆದ್ರೆ ಸಮೀಕ್ಷಾ ಅವರ ತಂದೆ ಕೇಳ್ತಾ ಇರೋಂಥ ಪ್ರಶ್ನೆಗೆ ಉತ್ತರ ಇದೆಯಾ? ನನ್ನ ಮಗಳನ್ನ ಒಬ್ಬಳನ್ನ ಅಲ್ಲಿಗೆ ಯಾಕೆ ಕಳಿಸಿದ್ರಿ ಅನ್ನೋದು. ಇನ್ನು ನೀರಾಣಿ ಬಳಿ ಹೋಗ್ಬೇಕಂದ್ರೆ SOP ಅಂತೂ ಇದ್ದೇ ಇರುತ್ತೆ. ಅದೇನಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್. ಹಾಗಾದ್ರೆ ಈ ಸ್ಥಳದಲ್ಲಿ ಯಾರ್ಯಾರು ಇರಬೇಕಿತ್ತು ಅಂತ ಗಮನಿಸೋದಾದ್ರೆ RFO ಇರಬೇಕಾಗುತ್ತೆ, ಅಂದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್. ಇವರು ಆ ವಲಯದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತವರಾಗಿರ್ತಾರೆ. ರಾತ್ರಿ ವೇಳೆಯಲ್ಲಿ ಇಂತಹ ಅಪಾಯಕಾರಿ ಕಾರ್ಯಾಚರಣೆ ನಡೆಸುವಾಗ ಇವರ ಪೂರ್ವಾನುಮತಿ ಇರಲೇಬೇಕಾಗಿರುತ್ತೆ. ಇವರು ಸ್ಥಳದಲ್ಲಿ ಇಲ್ದಿದ್ರು ಇವರ ಗಮನಕ್ಕೆ ತರದೆ ಯಾವುದೇ ಗೇಟ್ಗಳನ್ನ ತೆರೆಯುವಂತಿಲ್ಲ. ಹಾಗೆ ಎರಡನೇದಾಗಿ ಹಿರಿಯ ಪಶು ವೈದ್ಯರು ಅಂದ್ರೆ ಸೀನಿಯರ್ ವೆಟರಿನ್ ಆಫೀಸರ್ ಕೂಡ ಇರಬೇಕಾಗುತ್ತೆ. ಸಮೀಕ್ಷಾ ಅವರು ಕೇವಲ 6 ವಾರಗಳ ಅನುಭವ ಹೊಂದಿದಂತ ತರಬೇತಿ ನಿರತ ವೈದ್ಯೆಯಾಗಿದ್ರು. ನಿಯಮದ ಪ್ರಕಾರ ನೋಡೋದಾದ್ರೆ ಇಂತಹ ಸಂಕೀರ್ಣ ತಪಾಸಣೆಯನ್ನ ಹಿರಿಯ ವೈದ್ಯರ ನೇರ ಮೇಲ್ವಿಚಾರಣೆಯಲ್ಲೇ ಮಾಡಬೇಕು. ಹಿರಿಯ ವೈದ್ಯರು ಪ್ರಾಣಿಯ ನಡವಳಿಕೆಯನ್ನು ಗಮನಿಸಿ ಒಳಗೆ ಹೋಗೋದು ಸುರಕ್ಷಿತ ಅಂತ ಗ್ರೀನ್ ಸಿಗ್ನಲ್ ಅನ್ನ ಕೊಡಬೇಕು. ನಂತರವಷ್ಟೇ ಎಂಟ್ರಿಯನ್ನು ಕೊಡೋಕ್ಕಾಗುತ್ತೆ. ಇನ್ನು ಅನಿಮಲ್ ಕೀಪರ್ ಅಂತೂ ಮುಖ್ಯವಾಗಿರಬೇಕು. ಈ ನಿರ್ದಿಷ್ಟ ನೀರಾಣಿಯನ್ನ ಪ್ರತಿದಿನ ನೋಡ್ಕೊಳ್ಳುವಂತ ಕೀಪರ್ ಅಲ್ಲಿರಲೇಬೇಕು. ಪ್ರಾಣಿಗೆ ಕೀಪರ್ ಧ್ವನಿ ಮತ್ತು ವಾಸನೆಯ ಪರಿಚಯ ಇರುತ್ತೆ. ಪ್ರಾಣಿ ಕೆರಳಿದಾಗ ಅದನ್ನ ಸಮಾಧಾನ ಪಡಿಸೋಕೆ ಅಥವಾ ಅದರ ಗಮನವನ್ನ ಬೇರೆಡೆ ಸೆಳೆಯೋದಕ್ಕೆ ಕೀಪರ್ ಪಾತ್ರ ಪ್ರಮುಖವಾಗುತ್ತೆ. ಇನ್ನು ಸುರಕ್ಷತಾ ಸಿಬ್ಬಂದಿ ಸೆಕ್ಯೂರಿಟಿ ಗಾರ್ಡ್ಸ್ ವಾಚರ್ಸ್ಗಳು ಇರಲೇಬೇಕು. ಕನಿಷ್ಠ ಇಬ್ಬರಾದ್ರೂ ವಾಚರ್ಗಳು ಟಾರ್ಚ್ ಮತ್ತು ಪ್ರಾಣಿಯನ್ನ ಹಿಮ್ಮೆಟ್ಟಿಸುವಂತಹ ಸಾಧನಗಳೊಂದಿಗೆ ಲಾಠಿ ಅಥವಾ ಸೌಂಡ್ ಮೇಕರ್ಸ್ ಇದೆಲ್ಲದರೊಟ್ಟಿಗೆ ಸನ್ನದ್ಧರಾಗಿರಬೇಕಿತ್ತು. ಇನ್ನು ಟ್ರ್ಯಾಂಕ್ವಿಲೈಸರ್ ಶೂಟರ್. ರಾತ್ರಿ ವೇಳೆ ಇಂತಹ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಾಣಿ ಅನಿರೀಕ್ಷಿತವಾಗಿ ದಾಳಿ ಮಾಡಿದ್ರೆ ಅದನ್ನ ತಕ್ಷಣ ಪ್ರಜ್ಞೆ ತಪ್ಪಿಸುವುದಕ್ಕೆ ಅರವಳಿಕೆ ಮದ್ದು ತುಂಬಿದಂತಹ ಗನ್ ಹಿಡಿದು ಒಬ್ಬ ನುರಿತ ಶೂಟರ್ ಅಂತೂ ಸಿದ್ಧವಾಗಿರಲೇಬೇಕು. ಆದ್ರೆ ಈ ಯಾವ ನಿಯಮಗಳನ್ನು ಅಲ್ಲಿ ಪಾಲನೆ ಮಾಡಿಲ್ಲ. ಇದಿಷ್ಟೇ ಅಲ್ಲದೆ ಮುನ್ನೆಚ್ಚರಿಕೆ ಬಗ್ಗೆಯೂ ಕೂಡ ನಿರ್ಲಕ್ಷ್ಯವನ್ನು ವಹಿಸಲಾಗಿದೆ. ಅಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ನಿಷೇಧ ಅಂತ ಹೇಳಲಾಗುತ್ತೆ. ಅಂದ್ರೆ ನೀರಾಣಿಗಳಂತಹ ಬೃಹತ್ ಪ್ರಾಣಿಗಳ ತಪಾಸಣೆಯನ್ನ ಕಂದಕದ ಹೊರಗಿನಿಂದಲೇ ಮಾಡಬೇಕಾಗುತ್ತೆ. ಇನ್ನು ಬ್ಯಾರಿಯರ್ ಚೆಕ್ ಅಂದ್ರೆ ನೀರಾಣಿ ಇರುವಂತಹ ಕೊಳದ ಒಳಗಡೆ ಅಥವಾ ಅದು ಓಡಾಡುವಂತಹ ಜಾಗಕ್ಕೆ ನೇರವಾಗಿ ಇಳಿಯೋದು ಕೂಡ ಸಂಪೂರ್ಣ ನಿಷೇಧವಾಗಿದೆ. ತಪಾಸಣೆಗಳನ್ನ ಯಾವಾಗಲೂ ತಡೆಗೋಡೆಯ ಹೊರಗಿನಿಂದ ಅಥವಾ ಎತ್ತರದ ಸುರಕ್ಷಿತ ವೇದಿಕೆಯಿಂದಲೇ ಮಾಡಬೇಕಾಗುತ್ತೆ. ಹಾಗೆ ಸೀನಿಯರ್ ಸೂಪರ್ವಿಷನ್. ತರಬೇತಿ ನಿರತರು ಯಾವುದೇ ಕಾರಣಕ್ಕೂ ಹಿರಿಯರ ಅನುಮತಿ ಮತ್ತು ಉಪಸ್ಥಿತಿ ಇಲ್ಲದೆ ಎನ್ಕೌಸ್ಟರ್ ಪ್ರವೇಶ ಮಾಡುವಂತಿಲ್ಲ. ಇನ್ನು ಸಂವಹನ ಸಾಧನ. ವೈದ್ಯರ ಬಳಿ ಸದಾ ವಾಕಿ ಟಾಕಿ ಅಂತೂ ಇರಲೇಬೇಕು. ಅಪಾಯದ ಮುನ್ಸೂಚನೆ ಸಿಕ್ಕ ಕೂಡಲೇ ಅಲಾರಾಂ ಬಾರಿಸುವಂತಹ ವ್ಯವಸ್ಥೆ ಕೂಡ ಇರಬೇಕಿತ್ತು. ಇನ್ನು ಸೆಡೇಷನ್ ಪ್ರೋಟೋಕಾಲ್. ಪ್ರಾಣಿ ಅತಿಯಾದ ಅನಾರೋಗ್ಯದಲ್ಲಿದ್ದರೆ ಅಥವಾ ತಪಾಸಣೆ ಅನಿವಾರ್ಯವಾಗಿದ್ರೆ ಅದನ್ನು ಅರೆನಿದ್ರಾವಸ್ಥೆಗೆ ತಂದ ನಂತರವೇ ಹತ್ತಿರ ಹೋಗಬೇಕು. ಹಾಗೆ PPE ಕಿಟ್ ಮತ್ತು ರಕ್ಷಣೆ. ರಾತ್ರಿ ವೇಳೆ ಥರ್ಮಲ್ ಸ್ಕ್ಯಾನಿಂಗ್ ಮಾಡುವಾಗ ಪ್ರಾಣಿ ಗಾಬರಿಯಾಗದಂತೆ ಸೈಲೆಂಟ್ ಮೋಡ್ ಸಾಧನಗಳನ್ನ ಬಳಸಬೇಕು ಮತ್ತು ವೈದ್ಯರ ಜೊತೆಗೆ ಕಡ್ಡಾಯವಾಗಿ
ಈ ನೀರಾನೆ ಕೀಪರ್ ಇರಲೇಬೇಕು, ಅಂದ್ರೆ ಪ್ರಾಣಿಗೆ ಪರಿಚಯ ಇರುವಂಥವ್ರು. ಹಾಗೆ ಎಮರ್ಜೆನ್ಸಿ ರೆಸ್ಕ್ಯೂ ಟೀಮ್ ರಾತ್ರಿ ವೇಳೆ ಏನಾದರೂ ಕೆಲಸ ಮಾಡುವಾಗ ರಕ್ಷಣಾ ಸಾಧನಗಳೊಂದಿಗೆ ಕನಿಷ್ಠ 2 ಸಿಬ್ಬಂದಿಗಳಂತೂ ಜೊತೆಗಿರಲೇಬೇಕು, ಅಂದ್ರೆ ಟ್ರ್ಯಾಂಕ್ವಿಲೈಸರ್ ಗನ್ಸ್ ಅಂತೂ ಇರಲೇಬೇಕು. ಹಾಗೆ ಸಿಸಿಟಿವಿ ಮಾನಿಟರಿಂಗ್, ಪ್ರತಿ ಎನ್ಕೋಜ್ನಲ್ಲಿ 24/7 ಸಿಸಿಟಿವಿ ಅಂತೂ ಇರಬೇಕು ಮತ್ತು ಕಂಟ್ರೋಲ್ ರೂಮ್ನಿಂದ ಗಮನಿಸ್ತಾ ಇರಬೇಕು. ಗರ್ಭಿಣಿ ನೀರಾನಿಯ ರಾತ್ರಿ ಜೀವನ ಮತ್ತು ಅದರ ವರ್ತನೆ ಬಗ್ಗೆ ತಿಳಿಯೋದು ಅತ್ಯಂತ ಮುಖ್ಯವಾಗಿರುತ್ತೆ. ಡಾಕ್ಟರ್ ಸಮೀಕ್ಷಾ ಅವರ ಪ್ರಕರಣದಲ್ಲಿಯೂ ಈ ಅಂಶವೇ ದುರಂತಕ್ಕೆ ಕಾರಣವಾಗಿ ಹೋಗಿದೆ. ಹಾಗಾದ್ರೆ ಅವುಗಳ ರೊಟೀನ್ ಹೇಗಿರುತ್ತೆ? ಅಂದ್ರೆ ಗರ್ಭಿಣಿ ನೀರಾನೆಗಳು ಸಾಮಾನ್ಯಕ್ಕಿಂತ ಹೆಚ್ಚು ಆಕ್ರಮಣಕಾರಿಯಾಗಿರುತ್ತೆ ಅಂತ ಹೇಳಲಾಗುತ್ತೆ. ರಾತ್ರಿಯ ಚಟುವಟಿಕೆಗಳು ಹೇಗಿರುತ್ತೆ ಅಂದ್ರೆ, ನೀರಾನೆಗಳು ಹಗಲಿಡೀ ನೀರಿನಲ್ಲಿ ಕಾಲ ಕಳೆಯುತ್ತವೆ. ಸೂರ್ಯಾಸ್ತವಾದ ನಂತರ ಅವು ಆಹಾರಕ್ಕಾಗಿ ದಡಕ್ಕೆ ಬರುತ್ತೆ. ಈ ಸಮಯದಲ್ಲಿ ಅವು ಅತ್ಯಂತ ಚುರುಕು, ಅಂದ್ರೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುತ್ತೆ ಮತ್ತು ತುಂಬಾ ಅಲರ್ಟ್ ಆಗಿರುತ್ತೆ. ಗರ್ಭಿಣಿ ನೀರಾನೆಗಳು ಈ ಸಮಯದಲ್ಲಿ ತನ್ನ ಮತ್ತು ತನ್ನ ಹೊಟ್ಟೆಯಲ್ಲಿರುವಂತಹ ಮರಿಯ ರಕ್ಷಣೆಗಾಗಿ ಅತಿಯಾದ ಜಾಗರೂಕತೆಯನ್ನು ವಹಿಸುತ್ತೆ. ನೀರಾನೆಗಳು ಪ್ರಕೃತಿಯಲ್ಲಿ ಅತ್ಯಂತ ಆಕ್ರಮಣಕಾರಿ ಪ್ರಾಣಿಗಳ ಪೈಕಿ ಒಂದು. ಗರ್ಭಾವಸ್ಥೆಯಲ್ಲಿ ಅವುಗಳ ಪ್ರೊಟೆಕ್ಟಿವ್ ಇನ್ಸ್ಟಿಂಕ್ಟ್ ಅಥವಾ ರಕ್ಷಣಾತ್ಮಕ ಪ್ರವೃತ್ತಿ 200% ಹೆಚ್ಚಾಗುತ್ತೆ. ಹಾಗೆ ರಾತ್ರಿ ವೇಳೆಯ ದೈಹಿಕ ಸಾಮರ್ಥ್ಯ, ನೀರಾನೆಗಳು ಹಗಲಿನಲ್ಲಿ ನೀರಿನಲ್ಲಿರೋದ್ರಿಂದ ಸೋಮಾರಿಗಳಂತೆ ಕಂಡರೂ ಕೂಡ ರಾತ್ರಿಯಲ್ಲಿ ಅವುಗಳ ಸಾಮರ್ಥ್ಯ ಭಿನ್ನವಾಗಿರುತ್ತೆ. ಇನ್ನು ವೇಗ ನೋಡೋದಾದ್ರೆ, ನೀರಾನೆಗಳು ನೆಲದ ಮೇಲೆ ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಓಡಬಲ್ಲದು. ಒಬ್ಬ ಮನುಷ್ಯ ಓಡೋದಕ್ಕಿಂತ ಇದು 2 ಪಟ್ಟು ಹೆಚ್ಚಾಗಿ ಓಡುತ್ತೆ. ಇನ್ನು ದವಡೆಯ ಶಕ್ತಿ ಅಂದ್ರೆ ಬೈಟ್ ಫೋರ್ಸ್ ಎಷ್ಟಿರುತ್ತೆ ಅಂದ್ರೆ, ನೀರಾನೆಯ ದವಡೆಯ ಶಕ್ತಿ ಸುಮಾರು 1800 PSI ಅಂದ್ರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಕಚ್ಚುವಿಕೆಗೆ ಮನುಷ್ಯನ ಮೂಳೆಗಳನ್ನ ಪುಡಿ ಪುಡಿ ಮಾಡಬಲ್ಲದು. ಇನ್ನು ದೃಷ್ಟಿ ಮತ್ತು ಶ್ರವಣ ಹೇಗಿರುತ್ತೆ ಅಂದ್ರೆ, ರಾತ್ರಿಯಲ್ಲಿ ಅವುಗಳಿಗೆ ಕಣ್ಣು ಅಷ್ಟಾಗಿ ಕಾಣದೆ ಹೋದ್ರು ಶಬ್ದ ಮತ್ತು ವಾಸನೆಯ ಮೂಲಕ ಶತ್ರು ಎಲ್ಲಿದ್ದಾನೆ ಎನ್ನುವುದನ್ನ ನಿಖರವಾಗಿ ಪತ್ತೆ ಹಚ್ಚುತ್ತೆ. ಇನ್ನು ಗರ್ಭಾವಸ್ಥೆಯಲ್ಲಿನ ಹಾರ್ಮೋನ್ಗಳ ಬದಲಾವಣೆ ಹೇಗಾಗುತ್ತೆ ಅಂದ್ರೆ, ಮನುಷ್ಯರಂತೆ ಪ್ರಾಣಿಗಳಲ್ಲಿಯೂ ಕೂಡ ಗರ್ಭಾವಸ್ಥೆಯಲ್ಲಿ ಹಾರ್ಮೋನ್ ಏರುಪೇರಾಗುತ್ತೆ. ಈ ಸಮಯದಲ್ಲಿ ನೀರಾನೆಗಳಲ್ಲಿ ಪ್ರೊಜೆಸ್ಟ್ರಾನ್ ಮಟ್ಟ ಹೆಚ್ಚಾಗೋದ್ರಿಂದ ಅವುಗಳಲ್ಲಿ ರಕ್ಷಣಾತ್ಮಕ ಪ್ರವೃತ್ತಿ ಹೆಚ್ಚಾಗಿರುತ್ತೆ. ಅಂದ್ರೆ ತನ್ನ ಹತ್ತಿರ ಯಾರೇ ಬಂದ್ರು ಅವರು ತನ್ನ ಮರಿಗೆ ಏನಾದರೂ ಹಾನಿ ಮಾಡ್ಬಿಡ್ತಾರೆ ಅಂತ ಅವು ಭಾವಿಸ್ತಿರುತ್ತೆ. ಇನ್ನು ಪ್ರಾಂತ್ಯ ರಕ್ಷಣೆ ಅಂದ್ರೆ ಟೆರಿಟೋರಿಯಲ್ ಬಿಹೇವಿಯರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೀರಾನೆಗಳು ತಮ್ಮ ವಾಸಸ್ಥಾನದ ಬಗ್ಗೆ ಅತಿಯಾದ ಮಮಕಾರವನ್ನು ಹೊಂದಿರುತ್ತೆ. ಅದರಲ್ಲೂ ರಾತ್ರಿ ವೇಳೆ ತನ್ನ ಎನ್ಕ್ಲೋಷರ್ ಒಳಗೆ ಅನಿರೀಕ್ಷಿತವಾಗಿ ಯಾರಾದರೂ ಬಂದರೂ ಅಥವಾ ಟಾರ್ಚ್ ಬೆಳಕು ಬಿದ್ದರೂ ಕೂಡ ಅದರ ಶತ್ರು ಅಂತ ಪರಿಗಣಿಸಿ ತಕ್ಷಣಕ್ಕೆ ದಾಳಿಯನ್ನು ಮಾಡುತ್ತೆ. ಇನ್ನು ಗರ್ಭಾವಸ್ಥೆಯ ಅಸ್ವಸ್ಥತೆ ಅಂದ್ರೆ ಫಿಸಿಕಲ್ ಡಿಸ್ಕಂಫರ್ಟ್ ಕೂಡ ಇರುತ್ತೆ. ನೀರಾನೆ ಹಂಸಿನಿ 8 ತಿಂಗಳ ಗರ್ಭಿಣಿಯಾಗಿದ್ದರಿಂದ ಮತ್ತು 4-5 ದಿನಗಳಿಂದ ಸರಿಯಾಗಿ ಆಹಾರ ಸೇವಿಸದ ಕಾರಣದಿಂದ ಅದು ದೈಹಿಕವಾಗಿ ಅಸ್ವಸ್ಥವಾಗಿದ್ದು ಮತ್ತು ಮಾನಸಿಕವಾಗಿಯೂ ಕೂಡ ಅದು ಕಿರಿಕಿರಿಯಲ್ಲಿತ್ತು. ಇಂತಹ ಸಮಯದಲ್ಲಿ ಯಾರೇ ಹತ್ರ ಹೋದ್ರೂ ಕೂಡ ಅದು ಕೋಪಗೊಳ್ಳೋದು ಸಹಜ. ಇನ್ನು ಗರ್ಭಿಣಿ ನೀರಾನೆ ತಪಾಸಣೆಯ ಸುರಕ್ಷತಾ ನಿಯಮಗಳೇನು ಅಂತ ನೋಡುತ್ತದೆ. ಇಂತಹ ಸಂದರ್ಭದಲ್ಲಿ ಸೂಕ್ಷ್ಮ ಸಂದರ್ಭಗಳಲ್ಲಿ ಪಶುವೈದ್ಯರು ಪಾಲಿಸಬೇಕಾದಂತಹ ಕಟ್ಟುನಿಟ್ಟಿನ ಕ್ರಮಗಳೇನು ಅಂದ್ರೆ, ದೂರದಿಂದಲೇ ವೀಕ್ಷಣೆ ಮಾಡೋದು ಅಂದ್ರೆ ವಿಷುವಲ್ ಮಾನಿಟರಿಂಗ್ ಅಂತ ಹೇಳ್ತಾರೆ. ಗರ್ಭಿಣಿ ಪ್ರಾಣಿಯ ಹತ್ತಿರ ಹೋಗೋ ಬದಲು ಸಿಸಿಟಿವಿ ಅಥವಾ ಬೈನಾಕ್ಯುಲರ್ ಮೂಲಕ ವೀಕ್ಷಣೆ ಮಾಡಬಹುದಾಗಿತ್ತು. ಹಾಗೆ ರಕ್ಷಣಾ ಕವತ ಅಂದ್ರೆ ಸ್ಕ್ವೀಸ್ ಕೇಜ್ ಅಂತ ಹೇಳ್ತಾರೆ. ಪ್ರಾಣಿಯನ್ನ ಪರೀಕ್ಷಿಸಲೇಬೇಕು ಅಂತಾದ್ರೆ ಅದನ್ನ ಒಂದು ವಿಶೇಷವಾದಂತಹ ಸುರಕ್ಷಿತ ಪಂಜರಕ್ಕೆ ಬರುವಂತೆ ಮಾಡಿ ನಂತರ ಹೊರಗಿನಿಂದ ಚಿಕಿತ್ಸೆಯನ್ನು ಕೊಡುವಂಥದ್ದು. ಹಾಗೆ ಅರವಳಿಕೆ ಅಂತೂ ಬೇಡವೇ ಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಗರ್ಭಾವಸ್ಥೆಯಲ್ಲಿ ಅರವಳಿಕೆ ಮದ್ದು ನೀಡೋದ್ರಿಂದ ಮರಿಗೂ ಕೂಡ ಅಪಾಯಕಾರಿಯಾಗಿರುತ್ತೆ. ಹಾಗಾಗಿ ಪ್ರಾಣಿ ಎಚ್ಚರವಾಗಿಯೇ ಇರುತ್ತೆ. ಆದ್ರಿಂದ ದೈಹಿಕವಾಗಿ ಅದರ ಹತ್ತಿರ ಹೋಗೋದು ಅತ್ಯಂತ ಅಪಾಯಕಾರಿ ಅಂತ ಹೇಳಲಾಗುತ್ತೆ. ಇನ್ನು ನಂಬಿಕಸ್ಥ ಕೀಪರ್, ಪ್ರಾಣಿಗೆ ಮೊದಲೇ ಪರಿಚಯ ಇರುವಂತಹ ಕೀಪರ್ ಮೂಲಕ ಅದಕ್ಕೆ ಆಹಾರವನ್ನು ನೀಡಿ ಅದರ ಗಮನ ಬೇರೆಡೆ ಸೆಳೆದು ನಂತರ ದೂರದಿಂದಲೇ ಥರ್ಮಲ್ ಸ್ಕ್ಯಾನಿಂಗ್ ಅನ್ನ ಮಾಡಬೇಕಾಗುತ್ತೆ. ಸಮೀಕ್ಷಾ ಅವರ ಪ್ರಕರಣದಲ್ಲಿ ಆದಂತಹ ದೊಡ್ಡ ತಪ್ಪೇನೆಂದ್ರೆ, ಅವರು ಥರ್ಮಲ್ ಕ್ಯಾಮ್ರಾವನ್ನ ಹಿಡಿದು ನೇರವಾಗಿ ಅದರ ಹತ್ರ ಹೋದ್ರು. ಕ್ಯಾಮ್ರಾದಿಂದ ಬರುವಂತಹ ಕಿರಣಗಳು ಮತ್ತು ಅವರ ಇರುವಿಕೆ ನೀರಾನೆಗೆ ತನ್ನ ಮರಿಯ ಮೇಲೆ ಆಕ್ರಮಣ ಅನ್ನುವಂತೆ ಭಾಸವಾಗಿರಬಹುದು. ರಾತ್ರಿ ಸಮಯದಲ್ಲಿ ನೀರಾನೆಯ ದೃಷ್ಟಿ ಮಂದವಾಗಿರುತ್ತೆ, ಆದರೆ ಶ್ರವಣ ಶಕ್ತಿ ಮತ್ತು ವಾಸನೆ ಗ್ರಹಿಸುವಂತ ಶಕ್ತಿ ಹೆಚ್ಚಾಗಿರುತ್ತೆ. ಈ ಅನಿರೀಕ್ಷಿತ ಭೇಟಿ ಘೋರ ದುರಂತಕ್ಕೆ ಕಾರಣವಾಗಿದೆ. ಇನ್ನು ಸಫಾರಿಯಲ್ಲಿನ ಭದ್ರತಾ ಲೋಪದೋಷಗಳೇನು? ಸಮೀಕ್ಷಾ ಅವರು ಹಂಸಿನಿ ಬಳಿ ಹೋದಾಗ ಅಲ್ಲಿ ಈ ಕೆಳಗಿನ ಸುರಕ್ಷತಾ ಕ್ರಮಗಳಂತೂ ಇರಲೇಬೇಕಾಗಿತ್ತು. ಆದರೆ ಅದ್ಯಾವುದು ಕೂಡ ಇರಲಿಲ್ಲ. ಡಬಲ್ ಫೆನ್ಸಿಂಗ್ ಅಂದ್ರೆ ಸಫಾರಿಗಳಲ್ಲಿ ಪ್ರಾಣಿ ಮತ್ತು ವೈದ್ಯರ ನಡುವೆ ಯಾವಾಗಲೂ 2 ಹಂತದ ತಡೆಗೋಡೆಗಳು ಇರಲೇಬೇಕು. ಸಮೀಕ್ಷಾ ಅವರು ಏಣಿ ಬಳಸಿ ನೇರವಾಗಿ ಪ್ರಾಣಿಯ ಜಾಗಕ್ಕೆ ಇಳಿದಿದ್ದು ದೊಡ್ಡ ಅಪಾಯ ಆಗಿದೆ. ಇನ್ನು ಸಹಾಯಕರ ಅನುಪಸ್ಥಿತಿ, ಪ್ರಾಣಿ ಒಂದು ವೇಳೆ ಕೆರಳಿದಾಗ ಅದನ್ನ ಬೇರೆಡೆದಕ್ಕೆ ಸೆಳೆಯೋದಕ್ಕೆ ಯಾವುದೇ ಅನಿಮಲ್ ಕೀಪರ್ಗಳು ಅಲ್ಲಿರಲಿಲ್ಲ. ಇನ್ನು ಬೆಳಕಿನ ವ್ಯವಸ್ಥೆ ಕೂಡ ಇರಲಿಲ್ಲ. ಕೇವಲ ಟಾರ್ಚ್ ಬೆಳಕಿನಲ್ಲಿ ಪ್ರಾಣಿಯನ್ನು ನೋಡುವುದು ಅತ್ಯಂತ ಅಪಾಯಕಾರಿ. ಪ್ರಾಣಿಯ ಕಣ್ಣಿಗೆ ನೇರವಾಗಿ ಬೆಳಕು ಬಿದ್ದಾಗ ಅದು ಗಾಬರಿ ಆಗುತ್ತೆ, ದಾಳಿ ಮಾಡೇ ಮಾಡುತ್ತೆ. ಹಾಗಾದ್ರೆ ಇಲ್ಲಿ ಯಾರಿಗೆ ಶಿಕ್ಷೆ ಆಗ್ಬೇಕು ಅಂದ್ರೆ, ತನಿಖಾ ವರದಿಯ ಆಧಾರದ ಮೇಲೆ ಇವರೆಲ್ಲರನ್ನ ಕೂಡ ಹೊಣೆಗಾರರನ್ನಾಗಿ ಮಾಡಲೇಬೇಕಾಗತ್ತೆ.
ಪ್ರಮುಖವಾಗಿ ಕರ್ತವ್ಯದಲ್ಲಿದ್ದಂಥ ಮೇಲ್ವಿಚಾರಕ ರಾತ್ರಿ ವೇಳೆ ಪ್ರೋಟೋಕಾಲ್ ಮೀರಿ ಎನ್ಕ್ಲೋಷರ್ ಗೇಟ್ ತೆರೆಯೋದಕ್ಕೆ ಅವಕಾಶ ನೀಡಿದ್ದಕ್ಕಾಗಿ, ಹಾಗೆ ಮೃಗಾಲಯದ ಕ್ಯುರೇಟರ್ ತರಬೇತಿ ವೈದ್ಯರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ಭದ್ರತೆ ಒದಗಿಸುವಲ್ಲಿ ವಿಫಲರಾಗಿದ್ದಕ್ಕಾಗಿ, ಹಾಗೆ ಭದ್ರತಾ ಮುಖ್ಯಸ್ಥ ಅನಧಿಕೃತ ಅಥವಾ ಸುರಕ್ಷಿತ ಪ್ರವೇಶವನ್ನ ತಡೆಯದಕ್ಕಾಗಿ, ಇನ್ನು ಸಮೀಕ್ಷಾ ಅವರ ತಂದೆ ಶಿವಾರೆಡ್ಡಿ ಅವರು ಕೂಡ ಮೃಗಾಲಯದ ಆಡಳಿತ ಮಂಡಳಿಯ ವಿರುದ್ಧ ಕೆಲವು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಒಂಟಿಯಾಗಿ ಹೋರಾಟ, ನನ್ನ ಮಗಳು ಒಬ್ಬಳೇ ಆ ರಾಕ್ಷಸ ಪ್ರಾಣಿ ಎದುರು ಬಿದ್ದಾಗ ಅವಳನ್ನ ಕಾಪಾಡೋದಕ್ಕೆ ಯಾರೂ ಕೂಡ ಇರಲಿಲ್ವೇ? ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೂಡ ಅವಳ ಜೊತೆ ಯಾಕಿರ್ಲಿಲ್ಲ? ಒಬ್ಬ ಪ್ರಶಿಕ್ಷಣಾರ್ಥಿಯನ್ನ ರಾತ್ರಿ ವೇಳೆ ರಕ್ಷಣೆ ಇಲ್ಲದೆ ಅಲ್ಲಿ ಕಳಿಸಿದ್ಯಾರು? ಅನುಭವದ ಕೊರತೆ ಕೂಡ ಇತ್ತು. ಅವಳು ಕೆಲಸಕ್ಕೆ ಸೇರಿ ಕೇವಲ 1.5 ತಿಂಗಳಾಗಿತ್ತಷ್ಟೇ. ಅಷ್ಟು ಕಡಿಮೆ ಅನುಭವದ ಹುಡುಗಿಗೆ ಇಂಥ ಅಪಾಯಕಾರಿ ಕೆಲಸವನ್ನ ಕೊಟ್ಟವ್ರು ಯಾರು? RFO ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ತಮ್ಮ ಕರ್ತವ್ಯದಲ್ಲಿ ಯಾಕೆ ವಿಫಲರಾದ್ರು? ನಿರ್ಲಕ್ಷ್ಯ ಕೂಡ ಇಲ್ಲಿದೆ. ನನ್ನ ಮಗಳು ಕರ್ತವ್ಯದಲ್ಲಿ ನಿಷ್ಠೆಯಿಂದ ಅಲ್ಲಿಗೆ ಹೋದ್ಲು, ಆದರೆ ಮೃಗಾಲಯದ ಅಧಿಕಾರಿಗಳು ಅವಳ ಜೀವಕ್ಕೆ ಕನಿಷ್ಠ ಸುರಕ್ಷತೆಯನ್ನು ಕೂಡ ಒದಗಿಸಲಿಲ್ಲ. ಅದ್ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸರಿಯಾದ ಬೆಳಕು ಮತ್ತು ಭದ್ರತಾ ಸಾಧನಗಳಿಲ್ಲದೆ ಅಪಾಯಕಾರಿ ವಲಯಕ್ಕೆ ಪ್ರವೇಶಿಸುವುದಕ್ಕೆ ಹೇಗೆ ಬಿಡಲಾಯಿತು ಅಂತ ಆಕ್ರೋಶಿತರಾಗಿದ್ದಾರೆ. ಸಮೀಕ್ಷಾ ಅವರ ತಂದೆ ಶಿವಾರೆಡ್ಡಿ ಮತ್ತು ತಾಯಿ ರಾಧಮ್ಮ ಅವರು ಇದೀಗ ಕಾನೂನು ಹೋರಾಟಕ್ಕೂ ಕೂಡ ಸಿದ್ಧರಾಗ್ತಿದ್ದು, ಮೃಗಾಲಯದ ನಿರ್ದೇಶಕರು ಮತ್ತು ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯದ ಸಾವು ಅಂದ್ರೆ ಸೆಕ್ಷನ್ 304A IPC ಸೆಕ್ಷನ್ ಅಡಿಯಲ್ಲಿ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಇದು ಕೇವಲ ಅಪಘಾತ ಅಲ್ಲ, ಇದು ವ್ಯವಸ್ಥೆಯ ನಿರ್ಲಕ್ಷ್ಯದಿಂದ ನಡೆದಂತಹ ಸಾವಾಗಿದೆ. ಆದ್ರಿಂದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಇದ್ದು ಬಂತಹ ಮಗಳನ್ನ ಕಳೆದುಕೊಂಡಂತಹ ಕುಟುಂಬ ನೋವಿನಲ್ಲಿದ್ರು. ಮತ್ಯಾರಿಗೂ ಯಾವತ್ತಿಗೂ ತಮ್ಮ ಮಗಳಿಗೆ ಬಂದಂತಹ ಸ್ಥಿತಿ ಬರಬಾರ್ದು ಅಂತ ಹೋರಾಟದ ಹಾದಿಯನ್ನು ತುಳಿದಿದೆ. ಇನ್ನು ಅಧಿಕಾರಿಗಳು ಇದು ಸಮೀಕ್ಷಾ ಅವರ ವೈಯಕ್ತಿಕ ನಿರ್ಧಾರ ಅಂತ ಹೇಳಿ ಜಾರ್ಕೊಳ್ತಿದ್ದಾರೆ. ಆದರೆ ಒಬ್ಬ ಟ್ರೈನಿ ವೈದ್ಯಗೆ ಅಲ್ಲಿನ ಕೀಲಿಕೈ ಸಿಕ್ಕಿದ್ದು ಹೇಗೆ ಮತ್ತು ಸೆಕ್ಯೂರಿಟಿ ಗಾರ್ಡ್ಗಳು ಯಾಕೆ ತಡಿಲಿಲ್ಲ ಅನ್ನೋದು ಇಂದಿಗೂ ನಿಗೂಢವಾಗಿದೆ. 7 ದಿನಗಳಲ್ಲಿ ಬರಲಿದ್ದು ಸಮೀಕ್ಷಾ ಸಾವಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ. ತಪ್ಪು ಯಾರೇ ಮಾಡಿದ್ರೂ ಕೂಡ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಿ ಅನ್ನೋದೇ ನಮ್ಮ ಆಶಯ.